ಪ್ರಕೃತಿಯೇ ನಮ್ಮ ಮೊದಲ ಗುರು. ಮಾತು ಬರಲಾರದ ಪ್ರಾಣಿಗಳು ಸಹ ನಮಗೆ ಪ್ರೀತಿ, ಸಹನೆ ಮತ್ತು ಸಹಬಾಳ್ವೆಯ ಪಾಠವನ್ನು ಕಲಿಸುತ್ತವೆ. ಬನ್ನಿ ಬನ್ನೇರುಘಟ್ಟದ ವನ್ಯಜೀವಿಗಳ ಲೋಕವನ್ನು ಒಟ್ಟಿಗೆ ನೋಡೋಣ. ನಮಸ್ಕಾರ ಸ್ನೇಹಿತರೆ. ಕಾಡಿದ್ದರೆ ನಾಡು, ನಾಡಿದ್ದರೆ ಬದುಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಊರಿಂದ ಅಮ್ಮ ಅಪ್ಪ ಬಂದಿದ್ರು. ಹಂಗೆ ನಾವು ನೋಡಿರ್ಲಿಲ್ಲ ಝೂ. ಸೊ ಅದಕ್ಕೆ ನಾವೆಲ್ಲರೂ ಸೇರಿ ಬನ್ನೇರುಘಟ್ಟ ಝೂ ನ್ಯಾಷನಲ್ ಪಾರ್ಕ್ ನೋಡಕ್ಕೆ ಹೋಗ್ತಾ ಇದೀವಿ. ಹಂಗೆ ಸಫಾರಿ ಕೂಡ ಮಾಡ್ತಾ ಇದೀವಿ. ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಸಫಾರಿ 370 ರೂಪಾಯಿ ಪರ್ ಹೆಡ್. ನಾವು 5 ಜನ ಹೋಗ್ತಾ ಇದ್ವಿ. ನೀವು ಯಾರಾದ್ರೂ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೋಬೇಕಾದ್ರೆ ಅದನ್ನ ಲಿಂಕ್ ಅನ್ನ ಆನ್ಲೈನ್ KSTDC ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಬೇಕಾದ್ರೆ ಹೋಗೋರು ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದು. ನಿಮ್ ಮೆಜೆಸ್ಟಿಕ್ ಇಂದ ಹೋಗ್ಬೇಕನ್ನೋರು ಡೈರೆಕ್ಟ್ ಬಸ್ಸಸ್ ಇದೆ ಅವೈಲೇಬಲ್. 365 ನಂಬರ್ ಬಸ್ಸಸ್ ಡೈರೆಕ್ಟ್ ಆಗಿ ಝೂ ಹತ್ರನೇ ಹೋಗುತ್ತೆ. ಬನ್ನೇರುಘಟ್ಟ ಬಸ್ಸಸ್ 1.5 ಗಂಟೆಯಿಂದ 2 ಗಂಟೆ ತಗೊಳತ್ತೆ ಮೆಜೆಸ್ಟಿಕ್ ಇಂದ. ನಾವು ಅಲ್ಲಿ ಹೋದ್ಮೇಲೆ ಟಿಕೆಟ್ ಆನ್ಲೈನ್ ಬುಕ್ ಮಾಡ್ಕೊಂಡಿರೋದ್ರಿಂದ ಜಸ್ಟ್ ನಾವು QR ಕೋಡ್ ತೋರಿಸಿ ಎಂಟ್ರಿ ಆದ್ವಿ. ಎಂಟ್ರಿ ಆದ ತಕ್ಷಣ ಅವರು ಬಸ್ಸಸ್ ಅನ್ನ ಅಲಾಟ್ ಮಾಡಿರ್ತಾರೆ. ಕರ್ನಾಟಕ ಪ್ರವಾಸೋದ್ಯಮ ಬಸ್ಸಸ್ KSTDC ಇಂದ. ಅದಾದ್ಮೇಲೆ ನಾವು ಜರ್ನಿ ಸ್ಟಾರ್ಟ್ ಆಯ್ತು. ಜರ್ನಿ ಸ್ಟಾರ್ಟ್ ಆಗಿ ಒಂದು 5-6 ನಿಮಿಷದಲ್ಲೇ ನಮ್ಗೆ ಜಿಂಕೆಗಳ ಗುಂಪು ಕಾಣಿಸ್ತು. ಸುಮಾರು ಜಿಂಕೆಗಳು ಇದ್ವು. ನಾವು ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿರೋದ್ರಿಂದ ಎಲ್ಲಾ ಪ್ರಾಣಿಗಳು ಹೊರಗಡೆನೆ ಇದ್ವು. ತುಂಬಾ ಮಧ್ಯಾಹ್ನ ಆಗ್ಬಿಟ್ರೆ ಪ್ರಾಣಿಗಳು ಸ್ವಲ್ಪ ಒಳಗೆ ಹೋಗಿರುತ್ತೆ, ಬಿಸಿಲು ಜಾಸ್ತಿ ಇರೋದ್ರಿಂದ. ಕೆಲವೊಂದು ಜಿಂಕೆಗಳಲ್ಲಿ ಅವ್ರಿಗೆ ನೀರ್ ಕುಡಿಯಕ್ಕೆ ಅವುಗಳಿಗೆ ಟ್ಯಾಂಕ್ ತರ ಮಾಡಿದ್ದಾರೆ. ಅಲ್ಲಿ ಮೇವು, ಹಸಿರು ಹುಲ್ಲು, ಮೇವೆಲ್ಲ ಹಾಕ್ತಾರೆ. ಅವೆಲ್ಲ ತಿಂದ್ಬಿಟ್ಟು ಅಲ್ಲಿ ಅವ್ರು ನೀರ್ ಕುಡಿತವೆ. ಆಮೇಲೆ ಜಿಂಕೆ ಝೋನ್ ಆದ್ಮೇಲೆ ನಮ್ಗೆ ನೆಕ್ಸ್ಟ್ ಬರೋದೆ ಆನೆಗಳ ಝೋನು. ಇಲ್ಲಿ ಝೋನ್ ವೈಸ್ ಮಾಡಿದ್ದಾರೆ. ಒಂದ್ ಝೋನ್ ಆದ್ಮೇಲೆ ಇನ್ನೊಂದ್ ಝೋನ್ ಬರುತ್ತೆ. ಅಂದ್ರೆ ಸಪರೇಟ್ ಒಂದೊಂದು ಪ್ರಾಣಿಗಳಿಗೆ ಒಂದೊಂದು ಝೋನು. ಇವಾಗ ಆನೆಗಳ ಝೋನ್ ಬಂದಿದೆ. ಇಲ್ಲಿ ಆನೆಗಳ ಝೋನು ನೋಡಿ, ಅಲ್ಲಿ ಗುಂಪುಗಳಾಗಿ ಆನೆಗಳಿವೆ. ಸುಮಾರು ಆನೆಗಳು. ಎಲ್ಲ ಬಸ್ ಅಲ್ಲಿ ಇರೋರೆಲ್ಲ ಚೆನ್ನಾಗಿ ನೋಡ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ರು. ಮತ್ತೆ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ರು. ಡ್ರೈವರ್ ಕೂಡ ಹೆಲ್ಪ್ ಮಾಡ್ತಾ ಇದ್ರು. ಎಲ್ಲಿ ಪ್ರಾಣಿಗಳು ಕಾಣಿಸುತ್ತೆ ಅಲ್ಲೆಲ್ಲ ನಿಲ್ಲಿಸ್ಕೊಂಡು ತೋರಿಸ್ತಾ ಇದ್ರು. ಗಾಡಿ ನಿಲ್ಲಿಸಿ ತೋರಿಸ್ತಾ ಇದ್ರು ಪ್ರಾಣಿಗಳು ಕಂಡಲ್ಲಿ. ಸೊ ನೆಕ್ಸ್ಟ್ ಇದು ಆನೆಗಳ ಝೋನ್ ಆದ ತಕ್ಷಣ ನಮ್ಗೆ ಹಂಗೆ ಕರಡಿಗಳ ಝೋನ್ ಬಂತು. ಕರಡಿಗಳ ಝೋನ್ ಅಲ್ಲಿ ಸುಮಾರು ಕರಡಿಗಳು ಬಂದ್ವು. ಅಲ್ಲೇ ರೋಡಲ್ಲೇ ಕರಡಿಗಳನ್ನ ನೋಡಿದ ತಕ್ಷಣ ನಮ್ ಡ್ರೈವರ್ ನಿಲ್ಲಿಸ್ಬಿಟ್ರು. ಕರಡಿಗಳು ಒಂದು 10-15 ನಿಮಿಷ ನಿಂತ್ರು ಕೂಡ ಅಲ್ಲಿ ಗಾಡಿ ಮುಂದೋಗಕ್ಕೆ ಜಾಗನೇ ಕೊಡ್ತಿರ್ಲಿಲ್ಲ. ಮುಂದೆ ರೋಡ್ ಮೇಲೆನೆ ಎಲ್ಲ ಬಂದು ಗಾಡಿಗೆಲ್ಲ ಹತ್ಕೊಂಡು ಈ ತರ ಇದು ಮಾಡ್ತಾ ಇದ್ವು ಕರಡಿಗಳು. ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಗಳಿಗೆ ಕರಡಿ ಬರ್ತಾ ಇದ್ವು. ಅದು ಹಂಗೆ ನಾವು ಚಿಕ್ಕವರಿದ್ದಾಗ ನೋಡಿದ ಕರಡಿನ ಒಮ್ಮೆ ಅದಾದ್ಮೇಲೆ ಇದೇ ಫಸ್ಟ್ ಟೈಮ್ ನೋಡೋದು. ಹಿಂಗಾಗಿ ತುಂಬಾ ಚೆನ್ನಾಗಿ ಅನಿಸ್ತು ಕರಡಿ ನೋಡಕ್ಕೆ. ನೆಕ್ಸ್ಟ್ ಕರಡಿಗಳ ಝೋನ್ ಆದ್ಮೇಲೆ ಸಿಂಹಗಳ ಝೋನ್ ಬಂತು. ಕಾಡಿನ ರಾಜಾನೇ ಅಂತ ಹೇಳ್ಬೋದು. ಯಾಕಂದ್ರೆ ಯಾವ ತರ ಈಗ ಯಾರಿಗೂ ಅಂಜದೇನೆ ಯಾವ ತರ ಹೋಗ್ತಾ ಇದೆ ನೋಡಿ ಇಲ್ಲಿ ಸಿಂಹ. ಸೊ ಇದೇ ತರ ಸುಮಾರು ಸಿಂಹಗಳು ನೋಡಕ್ ಸಿಕ್ಕು ನಮ್ಗೆ. ಬಿಸಿಲಲ್ಲಿ ಆರಾಮಾಗಿ ಗಿಡದ ನೆರಳಿಗೆ ಕೂತ್ಕೊಂಡು ಆರಾಮ್ ಚಿಲ್ ಮಾಡ್ತಾ ಇದ್ವು ಸಿಂಹಗಳು. ಮತ್ತೆ ಇದೆ ಡ್ರೈವರ್ ಕೂಡ ಸಿಂಹಗಳನ್ನ ನೋಡಿದ ತಕ್ಷಣ ನಿಲ್ಲಿಸ್ತಾ ಇದ್ರು. ಗಾಡಿ ನಿಲ್ಲಿಸಿ ನಮ್ಗೆಲ್ಲ ನೋಡಕ್ಕೆ ಅವಕಾಶ ಕೊಡ್ತಾ ಇದ್ರು. ಮತ್ತೆ ಹಂಗೆ ಫೋಟೋ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಹಂಗೆ ನೆಕ್ಸ್ಟ್ ಝೋನ್ ಬಂದ್ವಿ. ನೆಕ್ಸ್ಟ್ ಝೋನು ಹುಲಿಗಳದು ಟೈಗರ್ ಝೋನು. ಟೈಗರ್ ಝೋನ್ ಬಂದ್ಮೇಲೆ ಅಲ್ಲಿ 1-2-3 ಟೈಗರ್ಗಳು ಕಾಣಿದ್ವು ನಮ್ಗೆ, ಹುಲಿಗಳು.
ಅವ್ರನ್ನಲ್ಲೇ ಒಳಗಡೆ ಯಾಕೆ ಗೊತ್ತಿಲ್ಲ, ಒಳಗಡೆನೆ ಅವ್ರ ಪಂಜರದಲ್ಲೇ ಇಟ್ಟಿದ್ರು, ಬಿಟ್ಟಿರ್ಲಿಲ್ಲ ಹೊರಗಡೆ. ನಾವು ದೂರಿಂದಾನೇ ನೋಡಿದ್ವಿ. ಬಿಳಿ ಹುಲಿನೂ ಇತ್ತು, ಮತ್ತೆ ನಮ್ದು ಬಂಗಾಲಿ ಹುಲಿನೂ ಇತ್ತು. ನಿಮ್ ಫ್ಯಾಮಿಲಿಯಲ್ಲಿ ಕೂಡ ಮಕ್ಕಳು ಇದ್ರೆ ಅವ್ರನ್ನ ಒಂದ್ಸಲ ಇಲ್ಲಿ ತಂದು ಪ್ರಾಣಿಗಳನ್ನ ತೋರಿಸಿದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗತ್ತೆ ಅವ್ರಿಗೂ. ಚಿಕ್ಕವರಿದ್ದಾಗ ಮಕ್ಕಳು ಚಿಕ್ಕವರಿದ್ದಾಗ ಏನ್ ನೋಡಿದ್ರು ಅಥವಾ ಏನು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ಫುಲ್ ಅವರು ಜೀವನ ಪರ್ಯಂತ ನೆನ್ಪಿಟ್ಕೋತಾರೆ. ನಾವು ಚಿಕ್ಕವರಿದ್ದಾಗ ನಾವು ಹೋಗಿದ್ವಿ ಅಂತ. ಆ ತರ ಒಂದು ಮಕ್ಕಳಲ್ಲಿ ಒಂದು ನೆನಪುಗಳನ್ನ ಮೂಡ್ಸೋಕೆ ಇಲ್ಲಿ ಜೂ ಚಾನ್ಸ್ ಸಿಕ್ಕಾಗ ಜೂಗೆ ಕರ್ಕೊಂಡ್ ಬರ್ಬೋದು ಮಕ್ಕಳಿಗೆ. ಮತ್ತೆ ಅದಾದ್ಮೇಲೆ ಸಫಾರಿ, ಇದೊಂದು ಸಫಾರಿ ನಮ್ಗೆ 1.5 ಗಂಟೆವರೆಗೂ ಆಯ್ತು. 1 ಗಂಟೆಯಿಂದ 1.5 ಗಂಟೆ ಸಫಾರಿ ಆದ್ಮೇಲೆ ನಾವು ಹಂಗೆ ಜೂಗೆ ಎಂಟ್ರಿ ಕೊಡು. ಸಫಾರಿ ಟಿಕೆಟ್ ಯಾರು ತಗೊಂಡಿರ್ತಾರೆ ಅವ್ರು ಜೂ ನೋಡಕ್ಕೂ ಕೂಡ ಫ್ರೀ ಇರುತ್ತೆ, ಅದಕ್ಕೇನು ಸಪ್ರೇಟ್ ಟಿಕೆಟ್ ತಗೊಳಂಗಿಲ್ಲ. ಸೊ ಜೂ ನೋಡಕ್ ಹೋದ್ವಿ. ಇಲ್ಲೆಲ್ಲ ಜೂನಲ್ಲಿ ಕೂಡ ಅಲ್ಲಿ ಮ್ಯಾಪ್ ಇದೆ, ಈ ಮ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಎಲ್ಲ ಜೂ ಸುತ್ತಾಡ್ಬೋದು. ಜೂ ಸುಮಾರು ಇದೊಂದು ಇಲ್ಲಿ ಸಫಾರಿ ನಂತರ ಜೂಗೆ ಪ್ರವೇಶಿಸಿದರೆ ನೂರಾರು ಪ್ರಾಣಿಗಳು ಪಕ್ಷಿಗಳು ನೋಡಬಹುದು. ಬಿಳಿ ಹುಲಿ, ಚಿರತೆ, ಜಾಗ್ವಾರ್, ಕರಡಿ, ನೀರು ಕುದುರೆ, ಮೊಸಳೆ, ಕೋತಿಗಳು, ನವಿಲು, ಗಿನಿ ಸೇರಿದಂತೆ ಅನೇಕ ಅಪರೂಪದ ಜೀವಿಗಳನ್ನು ಇಲ್ಲಿ ನಾವು ನೋಡಬಹುದು. ಮಕ್ಕಳಿಗೆ ಇದೊಂದು ಅದ್ಭುತ ಕಲಿಕಾ ಸ್ಥಳ. ಪುಸ್ತಕದಲ್ಲಿ ಓದಿದ ಪ್ರಾಣಿಗಳನ್ನು ನೇರವಾಗಿ ನೋಡುವ ಅವಕಾಶ ಸಿಗುತ್ತದೆ. ಯಾಕಂದ್ರೆ ಅವು ಮಕ್ಕಳು ಪುಸ್ತಕದಲ್ಲಿ ಓದಿರ್ತಾರೆ, ಅದನ್ನ ಬಂದು ನಿಜವಾಗ್ಲೂ ಕಣ್ಣಿಂದ ಲೈವ್ ಆಗಿ ನೋಡಿದ್ರೆ ಅವರು ಪಡೋ ಖುಷಿನೇ ಬೇರೆ ಇರುತ್ತೆ. ಮತ್ತೆ ಅದನ್ನ ಅವರು ಜೀವನ ಪರ್ಯಂತ ನೆನ್ಪಿಟ್ಕೋತಾರೆ. ಯಾಕಂದ್ರೆ ಅವರು ಚಿಕ್ಕವರಿದ್ದಾಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಹಂಗೆ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಡತ್ತೆ. ಸೊ ಅವ್ರ ಮಕ್ಕಳನ್ನ ತಂದು ಇಲ್ಲಿ ತೋರಿಸ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಹೆಲ್ದಿಯಾಗಿ ನೋಡ್ಕೊಂಡಿದ್ದಾರೆ. ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ತುಂಬಾ ಚೆನ್ನಾಗಿ ಹೆಲ್ದಿಯಾಗಿದ್ವು. ಕೋತಿಗಳು, ಬೇರೆ ಬೇರೆ ತರಹದ ಜಾತಿಯ ಕೋತಿಗಳು, ಮತ್ತೆ ನೀರ್ ಕುದುರೆ, ಚಿರತೆ ಆಗ್ಲಿ, ಆನೆ, ಕರಡಿನೂ ಇಟ್ಟಿದ್ದಾರೆ ಇಲ್ಲಿ. ಮತ್ತೆ ಹುಲಿ, ಸಿಂಹ, ಮತ್ತೆ ಬೇರೆ ಬೇರೆ ತರದ ಹಾವುಗಳು ಇದಾವೆ. ಹೆಬ್ಬಾವು, ಕಾಳಿಂಗ್ ಸರ್ಪ, ಮತ್ತೆ ಇಲ್ಲಿ ಬೇರೆ ಬೇರೆ ಪಕ್ಷಿ, ಬೇರೆ ಬೇರೆ ದೇಶದ ಪಕ್ಷಿಗಳು, ಲೈಕ್ ಆಸ್ಟ್ರೇಲಿಯಾದ ಪಕ್ಷಿ, ಉಷ್ಟ್ರ ಪಕ್ಷಿನೂ ಇದೆ ಇಲ್ಲಿ, ಆಸ್ಟ್ರಿಚ್ ಇದೆ. ಮತ್ತೆ ಬೇರೆ ಬೇರೆ ಆಫ್ರಿಕನ್ಸ್ ಪಕ್ಷಿಗಳನ್ನು ಇದಾವೆ ಇಲ್ಲಿ. ಈ ತರ ವಲಸೆ ಬಂದಿರೋ ಪಕ್ಷಿಗಳನ್ನು ಇಲ್ಲಿ ಜೂನಲ್ಲಿ ಇಟ್ಟಿದ್ದಾರೆ. ಫಸ್ಟ್ ಟೈಮ್ ಬರೋರಿಗೆ, ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರೋರು ಎಲ್ಲರೂ ಬನ್ನೇರುಘಟ್ಟ ಜೂ ಬಂದಿರ್ತೀರ, ಬಟ್ ಯಾರು ಬಂದಿಲ್ಲ ಬೆಂಗಳೂರಿಗೆ, ಯಾರಾದ್ರು ಫಸ್ಟ್ ಟೈಮ್ ಬಂದಿರೋರು ಇಲ್ಲಿ ಒಂದ್ಸಲ ವೀಕೆಂಡ್ ಅಲ್ಲಿ 1 ಡೇ ಪ್ಲಾನ್ ಮಾಡ್ಕೊಂಡು ಬರ್ಬೋದು. ಆರಾಮಾಗಿ ಸಖತ್ತಾಗಿ ಇಲ್ಲಿ ಒಳಗಡೆ ಗ್ರೀನರಿ ನೇಚರ್ ಇದೆ, ಎಲ್ಲ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಹೆಸರುಗತ್ತೆ ಇದೆ, ಮತ್ತೆ ಜಿರಾಫೆನೂ ಇದೆ. ಸಖತ್ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಪ್ರಾಣಿಗಳನ್ನು ನೋಡೋದು ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ಕಾಡು ಪ್ರಾಣಿಗಳು. ಈ ಉದ್ಯಾನವನವು ಸಾಮಾನ್ಯವಾಗಿ ಬೆಳಗ್ಗೆ 9:30 ಸಂಜೆ 6 ಗಂಟೆ ಒಳಗೆ ತೆರೆದಿರುತ್ತವೆ. ಪ್ರತಿ ಮಂಗಳವಾರ ಈ ಜೂ ರಜೆ ಇರುತ್ತೆ. ಸಫಾರಿ ಕಾಂಬೋ ಎಂಟ್ರಿಗೆ 370 ರೂಪಾಯಿ ಚಾರ್ಜ್ ಮಾಡ್ತಾರೆ. ಓನ್ಲಿ ಜೂ ಎಂಟ್ರಿ ಇದ್ರೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸಫಾರಿ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆಕ್ಚುಲಿ ಇಲ್ಲಿ ಬರೋರು ಸಫಾರಿ ಮಾಡ್ಲೇಬೇಕು. ಯಾಕಂದ್ರೆ ಈ ದಟ್ಟ ಕಾಡು, ಗಿಡ, ಮರ, ಇದ್ರ ನಡುವೆ ಕಾಡು ಪ್ರಾಣಿಗಳನ್ನು ನೋಡೋದು, ನೀವೆಲ್ಲೋ ಒಂಥರ ನಿಜವಾಗ್ಲೂ ನೀವು ಕಾಡಿನಲ್ಲಿ ಹೋಗಿದ್ದೀರಾ, ಮತ್ತೆ ನಿಜವಾಗ್ಲೂ ಪ್ರಾಣಿಗಳು ನಮ್ಮ ಎದುರುಗೇನೆ ಬಂದ್ಬಿಟ್ಟಿದೆ ಅನ್ನೋ ಈ ತರ ಫೀಲ್ ಆಗುತ್ತೆ. ನೀವೆಲ್ಲೋ ಈ ತರ ಜೂನಲ್ಲಿ ಇಟ್ಟಿದ್ದಾರೆ, ನಾವು ಕಾಡುಗಳನ್ನು ಪ್ರಾಣಿಗಳನ್ನ ನೋಡ್ತಾ ಇದೀವಿ ಅಂತ ಈ ತರ ಅನ್ಸಲ್ಲ. ರಿಯಲ್ ಎಕ್ಸ್ಪೀರಿಯನ್ಸ್ ತರ ಎಲ್ಲೋ ಕಾಡಿನಲ್ಲಿ ಹೋಗಿದೀವಿ, ಪ್ರಾಣಿಗಳು ಬರ್ತಾವೆ, ಈ ತರ ಫೀಲ್ ಆಗುತ್ತೆ. ಒಂದ್ಸರಿ ಇದು ಸಫಾರಿನ ಮಾಡ್ಲೇಬೇಕು. ಇಲ್ಲಿ ಜೂ ಮತ್ತೆ ಸಫಾರಿ ಎರಡು ಮುಗಿಸೋದ್ರೊಳಗೆ ನಮ್ಗೆ ಆರಾಮ್ 3-4 ಗಂಟೆ ಆದ್ರೂ ತಗೊಳತ್ತೆ. ಆರಾಮಾಗಿ ನೀವು 3-4 ಗಂಟೆನ ಇಲ್ಲಿ ಸ್ಪೆಂಡ್ ಮಾಡಿ ಆರಾಮಾಗಿ ನೀವು
ಊಟ ಬೇಕಾದ್ರೆ ತಗೊಂಡ್ ಬಂದು ಆರಾಮಾಗಿ ಒಳಗಡೆನೆ ಊಟ ಮಾಡ್ಬೋದು, ಮನೆಯಿಂದ ಊಟ ತರೋರಿದ್ರೆ. ಅಥವಾ ಇಲ್ಲೇ ಕ್ಯಾಂಟೀನ್, ಸುಮಾರು ಕ್ಯಾಂಟೀನ್ಗಳಿವೆ, ಇಲ್ಲಿ ಕೂಡ ಊಟ ಮಾಡ್ಬೋದು. ಹಾಗೆ ನಾವು ಎಲ್ಲ ಸಫಾರಿ ಮತ್ತೆ ಜೂ ಎಲ್ಲ ವೀಕ್ಷಣೆ ಮಾಡಿದ ತಕ್ಷಣ ನಾವು ಊಟ ಮಾಡಿ ಇಲ್ಲಿಂದ ನಾವು ಹೊರಟ್ವಿ. ಮತ್ತೆ ತುಂಬಾ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸು. ನಮ್ಮ ಅಮ್ಮ ಅಪ್ಪ ಮತ್ತೆ ನಾವು ಕೂಡ ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೂ ತರ ಚೆನ್ನಾಗಿ ಅನಿಸ್ತು. ಕಾಡು ಬೆಳೆಸಿ ನಾಡು ಉಳಿಸಿ ಎಂದು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಹಾಗೆ ಲೈಕ್, ಸಪೋರ್ಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.